ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ವಿಲ್ ಮತ್ತು ಶೆಲ್ ಯೂಸ್ ಮಾಡ್ಕೊಂಡು ಯಾವ ರೀತಿ ಸೆಂಟೆನ್ಸಸ್ನ ಫಾರ್ಮ್ ಮಾಡ್ಬೋದು, ವಾಟ್ ಆರ್ ದಿ ಕಂಡೀಷನ್ಸ್ ಗಿವನ್ ಫಾರ್ ವಿಲ್ ಆ್ಯಂಡ್ ಶೆಲ್ ಟು ಆಪ್ಟ್ ಇಟ್ ಇನ್ ಎ ಸೆಂಟೆನ್ಸ್ ಅನ್ನೋದು ಇವತ್ತಿನ ಕ್ಲಾಸಲ್ಲಿ ನೋಡೋಣ ಬನ್ನಿ. ವೆಲ್ಕಮ್ ಟು ಲರ್ನ್ ವಿತ್ ಹೇಮಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಕೊಡ್ತೀನಿ ಹೇಮಾ. ಬನ್ನಿ ವಿಡಿಯೋಗೆ. ಈ ವಿಡಿಯೋಲಿ ವಿಲ್ ಮತ್ತು ಶೆಲ್ನ ಯಾವ ರೀತಿ ನಮ್ಮ ಸೆಂಟೆನ್ಸಲ್ಲಿ ನಾವು ಅದನ್ನು ಅಳವಡಿಸ್ಕೊಳ್ಬೇಕು, ಹೌ ಟು ಯೂಸ್ ವಿಲ್ ಆ್ಯಂಡ್ ಶೆಲ್ ಇನ್ ಆರ್ ಡೈಲಿ ಯೂಸ್ ಸೆಂಟೆನ್ಸಸ್ ಅಂತ ನಿಟ್ಟಲ್ಲಿ ನೋಡೋಕೆ ಹೋದರೆ, ವಿಲ್ ಆ್ಯಂಡ್ ಶೆಲ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ವಿ ಯೂಸ್ ದಮ್ ಇನ್ ದ ಭವಿಷ್ಯ ಕಾಲ, ಇನ್ ದ ಫ್ಯೂಚರ್ ಫಾರ್ಮ್. ಓಕೆ, ಭವಿಷ್ಯದಲ್ಲಿ ಮಾಡುವ ಕೆಲಸಗಳಿಗೆ ವಿ ಯೂಸ್ ವಿಲ್ ಆ್ಯಂಡ್ ಶೆಲ್. ಓಕೆ, ಸೊ ಈ ವಿಲ್ ಆ್ಯಂಡ್ ಶೆಲ್ ಯಾವಾಗ ಹೆಂಗೆ ಯೂಸ್ ಮಾಡಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ನಾವು ಸಬ್ಜೆಕ್ಟಿವ್ ಪ್ರೊನೌನ್ ತಗೊಂಡಾಗ ಆಸ್ ಯೂಶುವಲ್ ಐ, ನಾನು, ನೀನು, ಅವನು, ಅವಳು, ಅದು, ಇದು. ಓಕೆ, ಐ, ವಿ, ಯು, ದೇ, ದೋಸ್, ಹಿ, ಶಿ, ಇಟ್, ಇದೆಲ್ಲ ಸಬ್ಜೆಕ್ಟಿವ್ ಪ್ರೊನೌನ್ ಆಸ್ ಯೂಶುವಲ್ ಇವಾಗ ಶೆಲ್ ಯೂಸ್ ಮಾಡಬೇಕಾದ್ರೆ ಒಂದು ಕಂಡೀಷನ್ ಇದೆ. ಓಕೆ, ಏನಂದರೆ ಐ ಶಲ್ ಕಮ್ ಟು ದ ಮಾರ್ಕೆಟ್, ಭವಿಷ್ಯ. ಐ ಶಲ್, ವಿ ಶಲ್ ಮೀಟ್ ಅಪ್ ಟುಮಾರೋ, ಯು ಶಲ್ ಕಾಲ್ ಮೀ ಟುಮಾರೋ, ದೇ ಶಲ್ ಕ್ಯಾಚ್ ಅಪ್ ಟುಮಾರೋ, he shall call me tomorrow, she shall visit my house, she shall ಆಗ್ಬೋದು, it shall come to my place. ಓಕೆನಾ? ಸೊ ಇದೆಲ್ಲ ಭವಿಷ್ಯದಲ್ಲಿ ನುಡಿಯುವ ಪದಗಳು, ಭವಿಷ್ಯದಲ್ಲಿ ಮಾಡುವ ಕೆಲಸಗಳು, ರೈಟ್? ಸೊ ಉಪಯೋಗಿಸ್ಬೇಕಾದ್ರೆ ಇನ್ಸ್ಟ್ರಕ್ಷನ್ಸ್, ಪರ್ಮಿಷನ್ಸ್, ಓಕೆ, ಇವೆಲ್ಲ ಬೇಕಾಗುತ್ತೆ. ಅಂದರೆ ಐ ವಿಲ್ ಎಕ್ಸ್ಪ್ಲೇನ್ ಯು ಥ್ರೂ ಆನ್ ಎಕ್ಸಾಂಪಲ್ ಅಂತ ಹೇಳಕ್ಕೆ ಹೋದರೆ, he will call me, he will call me, he will call me, will he call me? Okay, will he call me? He won't call me. Won't he call me? He will call me. ಅವ್ರು ನಾನು ಕಾಲ್ ಮಾಡ್ಬೋದು. ಮತ್ತು ನಮಗೆ ಡೌಟು, ಅವ್ರು ಕಾಲ್ ಮಾಡ್ತಾರಾ ನಮಗೆ? ಇಲ್ಲ, ಅವ್ರು ಕಾಲ್ ಮಾಡಲ್ಲ. he won't call me. won't he call me? ರೈಟ್? ಸೊ ಇವಾಗ ಈ ಶೆಲ್ ಉಪಯೋಗಿಸೋದು ನಾನು ಹೇಳ್ದಂಗೆ ಶೆಲ್ ಮತ್ತು ವೆಲ್ಲು ಇದು ಭವಿಷ್ಯದಲ್ಲಿ, ಇನ್ ಫ್ಯೂಚರ್ ವಿ ಯೂಸ್ ದಿಸ್, ಫ್ಯೂಚರ್ಗೆ ವಿ ಯೂಸ್ ದಿಸ್. ಅದಕ್ಕೆ ಮುಂಚೆ ಅದು ಸ್ಟ್ರಕ್ಚರ್ ನೋಡೋಣ ಬನ್ನಿ. ದ ಸಬ್ಜೆಕ್ಟ್ ಐ ಟೋಲ್ಡ್ ಯು ಆಸ್ ಯೂಶುವಲ್, ಸಬ್ಜೆಕ್ಟ್ ಪ್ರೊನೌನ್ ಬರುತ್ತೆ, ಸಬ್ಜೆಕ್ಟ್ ಪ್ಲಸ್ ವಿಲ್ ಅದು ಶೆಲ್ ಪ್ಲಸ್ ವರ್ಬ್ 1, ಈಟ್, ಈಟಿಂಗ್, ಏಟ್ ಅದೆಲ್ಲ ಹೇಳ್ಕೊಟ್ಟಿದ್ದೀನಿ. ವರ್ಬ್ 1 to ವರ್ಬ್ 5 ಐ ಆಮ್ ವೆರಿ ಕ್ಲಿಯರ್, ಆ್ಯಂಡ್ ದ ಎಕ್ಸ್ಟ್ರಾ ವರ್ಡ್ಸ್ ಆಫ್ ದ ಸೆಂಟೆನ್ಸ್ ವಾಟ್ ಎವರ್ ಇಟ್ ಮೈಟ್ ಕಮ್. ಅಂದರೆ ಹಿ, ರೈಟ್, ಸಬ್ಜೆಕ್ಟಿವ್ ಪ್ರೊನೌನ್, ರೈಟ್, ವಿಲ್. ನೋಡಿ ನಾ ಹೇಳ್ದೆ ಇಲ್ಲಿ ಸಬ್ಜೆಕ್ಟ್ ಪ್ಲಸ್ ವಿಲ್ ಪ್ಲಸ್ ಶೆಲ್ ಪ್ಲಸ್ ವರ್ಬ್ 1 ಪ್ಲಸ್ ಎಕ್ಸ್ಟ್ರಾ ವರ್ಡ್ಸ್, ರೈಟ್? ಆ ನಿಟ್ಟಿನಲ್ಲಿ ದಿಸ್ ಇಸ್ ಸಬ್ಜೆಕ್ಟ್, ಓಕೆ, ವಿಲ್ ಆರ್ ಶಲ್, ವಿಲ್ ಪ್ಲಸ್ ದಟ್, ವೋಂಟ್, ಶೆಲ್ ಪ್ಲಸ್ ನಾಟ್, ಶೆಲ್ ನಾಟ್. ಓಕೆನಾ? ಸೊ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತಾ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಐ ವಿಲ್ ರಿಟೈರ್ ನೆಕ್ಸ್ಟ್ ಇಯರ್, ಭವಿಷ್ಯ ಏನು ಬೇಕಾದ್ರೆ ಆಗ್ಬೋದು. ಐ ಮೈಟ್ ಗೋ ಟು ದ ಮಾರ್ಕೆಟ್, ಐ ಮೈಟ್ ಮೇಕ್ ಎ ವಿಡಿಯೋ ಟುಮಾರೋ, ಐ ಮೈಟ್ ಕಮ್ ಟು ದ ಕ್ಲಾಸ್ ಟುಮಾರೋ, I might, I will, I shall, okay, I shall retire, I will retire next year. We will play football tomorrow. He will meet me next year. It will come next year. Okay na? We will meet next year, it will come next year. ಇದು ತುಂಬ ಯೂಸ್ ಆಗ ವಿಲ್ ಮತ್ತು ಶೆಲ್. ಓಕೆ, ವೆರಿ ಪ್ರಿಸೈಸ್ ಆಗಿ ನಾನು ಹೇಳ್ಕೊಟ್ಟಿದ್ದೆ. ನಿಮ್ಗೆ ಏನಾದ್ರು ಡೌಟ್ ಇದೆ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಓಕೆನಾ? ಥ್ಯಾಂಕ್ ಯು. ಇವತ್ತಿನ ವಿಡಿಯೋ ತುಂಬ ಸಿಂಪಲ್ ಆಗಿದೆ. ವಿಲ್ ಆ್ಯಂಡ್ ಶೆಲ್ ಹೌ ಟು ಯೂಸ್ ದಮ್. ಓಕೆನಾ? ವೆರಿ ಎಫೆಕ್ಟಿವ್, ಆ್ಯಂಡ್ ನಾವು ಯೂಸ್ ಮಾಡ್ತೀವಿ ಪ್ರತಿಯೊಂದು ಸೆಂಟೆನ್ಸಲ್ಲಿ. ವಿಲ್ ಹಿ ಕಮ್, ವಿಲ್ ದ ಕ್ಲಾಸ್ ಬಿ ದೇರ್ ಟುಡೇ, ಶೆಲ್ ಐ ಎಂಟರ್ ದ ಕ್ಲಾಸ್, ಶೆಲ್ ಐ ಕಮ್ ಇನ್ ಅಂತೆಲ್ಲ ಹೇಳ್ತೀವಿ. ಸೊ ದೇರ್ ಆರ್ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾರ್ ದಟ್. ಅದನ್ನು ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರೈಬ್ ಕೊಡಿ ಅಂತ ಹೇಳ್ತಾ ಹೋಗಬಲ್ಲ. ಎಲ್ಲರಿಗೂ ನಮಸ್ಕಾರ. ಜೈ ಕರ್ನಾಟಕ. ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ದಯವಿಟ್ಟು ಕಮೆಂಟ್ಸ್